ಐ ಥಿಂಕ್ ರೆಫ್ರಿಗೂ ಕೂಡ ಇಷ್ಟ ಇರಲಿಲ್ಲ ಅನ್ಸುತ್ತೆ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರು ಗೆಲ್ಲೋದು. ಬಟ್ ಎಂಡಿಂಗ್ ಅಲ್ಲಿ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರೇ ವಿನ್ ಆಗಿದ್ದಾರೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮಂಡೇ ನೈಟ್ ರಾ ಓಪನಿಂಗ್ ಅಲ್ಲಿ ನಮಗೆ ಸ್ಯಾಮಿ ಝೈನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ಬರ್ತಾರೆ. ಕ್ರೌಡ್ ಪೂರ್ತಿ ನಮ್ಮ ಸ್ಯಾಮಿ ಝೈನ್ ಅವರಿಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ಹೇಳ್ತಾರೆ, ನನ್ನ ಹಾಗೆ ಕೆವಿನ್ ಓವೆನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ NXT ಇಂದ ರಸಲ್ ಮೇನಿಯಾ ವರ್ಗೂ ಕೂಡ ನಾನು ಹಾಗೆ ಕೆವಿನ್ ಓವೆನ್ಸ್ ಅವರು ಜೊತೆಗೆ ಇದ್ದೀವಿ. ಅಂಡ್ NXT ಇಂದ ರಸಲ್ ಮೇನಿಯಾ ಮೈನ್ ಇವೆಂಟ್ ವರ್ಗೂ ಕೂಡ ನಮ್ಮಿಬ್ಬರ ಬಾಂಡಿಂಗು ಅದೇ ರೀತಿ ಇದೆ. ಅಂಡ್ ಅವನ್ ಕರಿಯರ್ ಬಗ್ಗೆ ಮಾತಾಡಬೇಕಾದ್ರೆ, ನನ್ನ ಕರಿಯರ್ ಬಗ್ಗೆ ಮಾತಾಡಬೇಕಾದ್ರೆ ಇಬ್ಬರ ನೇಮು ಒಟ್ಟಿಗೆ ಬರಲೇಬೇಕು. ಅಂಡ್ ನಮ್ಮಿಬ್ಬರ ನಡುವೆ ತುಂಬಾನೇ ಬಿಟ್ರೇಲ್ಸ್ ಗಳು ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ತುಂಬಾನೇ ಫರ್ಗ್ಯೂನೆಸ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಈ ಬಾರಿ ಅದೆಲ್ಲದಕ್ಕಿಂತ ಡಿಫರೆಂಟ್ ಆಗಿದೆ. ಯಾಕಂದ್ರೆ ಈ ಬಾರಿ ಕೆವಿನ್ ಓವೆನ್ಸ್ ನನ್ನ ಕರಿಯರ್ ನ ಎಂಡ್ ಮಾಡೋದಕ್ಕೆ ನೋಡ್ದ. ಬಟ್ ಅವನು ಆ ರೀತಿ ಮಾಡೋದಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ನಾನು ಇವತ್ತು ಇನ್ನೂ ಇಲ್ಲೇ ನಿಂತಿದ್ದೀನಿ. ಸೊ ನನ್ನ ನೆಕ್ಕು ಇನ್ನೂ ಕೂಡ 100% ಸರಿಯಾಗಿಲ್ಲ. ಆದ್ರೂ ಕೂಡ ನಾನು ಫೈಟ್ ಆಡಬಲ್ಲೆ. ಎಲಿಮಿನೇಷನ್ ಚೇಂಬರ್ ಟೊರಾಂಟೋಗೆ ನಾನು ಬರ್ತಾ ಇದ್ದೀನಿ. ಕೆವಿನ್ ಓವೆನ್ಸ್ ನಿನ್ನ ಚಾಲೆಂಜ್ ನ ನಾನು ಅಕ್ಸೆಪ್ಟ್ ಮಾಡ್ಕೋತಾ ಇದ್ದೀನಿ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಮಾತಾಡ್ತಾ ಇರ್ತಾರೆ. ಕ್ರೌಡ್ ಪೂರ್ತಿ ಸಪೋರ್ಟ್ ಮಾಡ್ತಾ ಇರುತ್ತೆ. ಸಡನ್ ಆಗಿ ನಮಗೆ ಆಡಮ್ ಪಿಯರ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಆಡಮ್ ಪಿಯರ್ಸ್ ಅವರು ನೋ 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 ಸ್ಯಾಮಿ, ನಾವ್ ಇದ್ರ ಆಗ್ಲೇ ಡಿಸ್ಕಸ್ ಮಾಡಿದೀವಿ. ಈ ಒಂದು ಮ್ಯಾಚ್ ನಾನು ಸ್ಯಾಂಕ್ಷನ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ನನ್ಗೂ ಕೂಡ ಗೊತ್ತು, ನಿನ್ಗೂ ಕೂಡ ಗೊತ್ತು, ನೀನು 100% ಮೆಡಿಕಲಿ ಕ್ಲಿಯರ್ ಆಗಿಲ್ಲ ಅಂತ. ಅಂಡ್ ಈ ಒಂದು ವಿಚಾರನ ಕೇಳಿಸ್ಕೊಂಡು ಇಡೀ ಕ್ರೌಡ್ ಬೂ ಮಾಡ್ತಾ ಇರುತ್ತೆ. ಲೆಟ್ ದೆಮ್ ಫೈಟ್ ಅನ್ನೋ ಒಂದು ಚಾಂಟ್ ನು ಕೂಡ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಅಂಡ್ ಇದಕ್ಕೆ ನಮ್ಮ ಆಡಮ್ ಪಿಯರ್ಸ್ ಅವರು ಹೇಳ್ತಾರೆ, ನೀವು ಎಷ್ಟು ಬೂ ಮಾಡಿದ್ರು ಕೂಡ ನಾನು ಹೇಳ್ತಿರೋದು ನಿಜ. ಸ್ಯಾಮಿ ಝೈನ್ ಇನ್ನೂ ಕೂಡ 100% ಕ್ಲಿಯರ್ ಆಗಿಲ್ಲ. ನನಗೆ ಗೊತ್ತು ನೀವು ಕೂಡ ಇವರ ಮ್ಯಾಚ್ ನ ನೋಡೋದಕ್ಕೆ ಕಾಯ್ತಾ ಇದ್ದೀರಿ ಅಂತ. ಸ್ಯಾಮಿ ಝೈನ್, ನೀನು ಕೂಡ ಮ್ಯಾಚ್ ಆಡೋದಕ್ಕೆ ರೆಡಿ ಇದೆಯಾ? ಇವನ್ ನನಗೂ ಕೂಡ ಈ ಒಂದು ಮ್ಯಾಚ್ ನ ನೋಡಬೇಕು ಅಂತ ಆಸೆ. ಬಟ್ ನಾನು ಈ ಒಂದು ಮ್ಯಾಚ್ ನ ಫಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ. ದ ಆನ್ಸರ್ ಇಸ್ ನೋ ಅಂತ ಹೇಳಿ ನಮ್ಮ ಆಡಮ್ ಪಿಯರ್ಸ್ ಅವರು ಹೊರಟೋಗ್ತಾರೆ. ಸಡನ್ ಆಗಿ ನಮ್ಮ ಸ್ಯಾಮಿ ಝೈನ್ ಅವರು ಆಡಮ್ ಪಿಯರ್ಸ್ ಅವ್ರನ್ನ ನಿಲ್ಲಿಸಿ, ನಿನಗೆ ಗೊತ್ತು ನಾನು ನೀನು ತುಂಬಾ ಹಳೆ ಫ್ರೆಂಡ್ಸ್ ಗಳು. ಅಂಡ್ ನನ್ನನ್ನ ನೀನು ತುಂಬಾ ದಿನದಿಂದ ನೋಡ್ತಾ ಇದೀಯಾ. ಅಂಡ್ ನಿನ್ಗೂ ಕೂಡ ಗೊತ್ತು ನಾನು ನೋ ಅನ್ನೋ ಒಂದು ಆನ್ಸರ್ ನ ತಗೊಳ್ಳೋದಿಲ್ಲ. ಸೊ ನೀನು ನನ್ನ ಮ್ಯಾಚ್ ನ ಫಿಕ್ಸ್ ಮಾಡು, ಇಲ್ಲ ಅಂದ್ರೆ ನಾನು ಈ ಒಂದು ರಿಂಗ್ ನ ಲೀವ್ ಮಾಡೋದಿಲ್ಲ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಹೇಳಿ ರಿಂಗ್ ಮೇಲ್ಗಡೆ ನಿಂತ್ಕೊಬಿಡ್ತಾರೆ. ಅಂಡ್ ಆಗ ನಮ್ಮ ಆಡಮ್ ಪಿಯರ್ಸ್ ಅವರು ಹೇಳ್ತಾರೆ, ನಿನ್ಗೂ ಕೂಡ ಗೊತ್ತು ಈ ಒಂದು ಮ್ಯಾಚ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದ್ರೆ ಈ ಒಂದು ಮ್ಯಾಚ್ ಏನಾದ್ರೂ ಆದ್ರೆ ನಿನ್ನ ಕತೆ ಮುಗ್ದೋಗುತ್ತೆ. ನಿನ್ನ ಕರಿಯರ್ ನ ಲಾಸ್ಟ್ ಮ್ಯಾಚ್ ಕೂಡ ಇದು ಆಗ್ಬಹುದು. ಯಾಕಂದ್ರೆ ಈ ಒಂದು ಮ್ಯಾಚ್ ನ ಫಿಕ್ಸ್ ಮಾಡಿದ್ರೆ ನಾನು ಕೆವಿನ್ ಓವೆನ್ಸ್ ಅವ್ರನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಕೆವಿನ್ ಓವೆನ್ಸ್ ನಿನ್ನ ಕ್ರೌಡ್ ಮಧ್ಯೆ ಕೂಡ ಹಾಕೊಂಡು ಚಚ್ಚಬಹುದು. ಆದ್ರೂ ಕೂಡ ನಾನು ಅವನ್ನ ತಡೆಯೋದಕ್ಕೆ ಆಗೋದಿಲ್ಲ. ನಿನ್ನ ಸ್ಟೀಲ್ ಚೇರ್ ಅಲ್ಲಿ ಅಟ್ಯಾಕ್ ಮಾಡಬಹುದು. ಆದ್ರೂ ಕೂಡ ನಾನು ಅವನ್ನ ತಡೆಯೋಂಗಿಲ್ಲ. ನಿನಗೆ ಮತ್ತೊಂದು ಪಾಲ್ ಡ್ರೈವರ್ ನ ಕನೆಕ್ಟ್ ಮಾಡಬಹುದು. ಆದ್ರೂ ಕೂಡ ನಾನು ಅವನ್ನ ತಡೆಯೋಂಗಿಲ್ಲ. ಸೊ ಈ ಒಂದು ಮ್ಯಾಚ್ ನ ನಾನು ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸ್ಯಾಮಿ ಝೈನ್ ಅವರು ಆಡಮ್ ಪಿಯರ್ಸ್ ಅವರ ಬಳಿ ಬಂದು, ನನಗೆ ಈ ಒಂದು ಮ್ಯಾಚ್ ಬೇಕೇ ಬೇಕು. ಯಾಕೆ ಗೊತ್ತಾ ಈ ಒಂದು ಮ್ಯಾಚ್ ನನಗೆ ಬೇಕು? ನೀನು ನನ್ನನ್ನ ಕೂಡ ತಡೆಯೋಂಗಿಲ್ಲ. ನಾನು ಕೆವಿನ್ ಓವೆನ್ಸ್ ಅವ್ರನ್ನ ಕರ್ಕೊಂಡೋಗಿ ಅದೇ ಕ್ರೌಡ್ ಮಧ್ಯೆ ಹಾಕೊಂಡು ಹೊಡಿತಾ ಇರ್ಬೇಕಾದ್ರೆ ನೀನು ಕೂಡ ನನ್ನನ್ನ ತಡೆಯೋಂಗಿಲ್ಲ. ಅಂಡ್ ಅದೇ ರೀತಿ ಚೇರ್ ಅಲ್ಲಿ ಅವನ ಮೇಲೆ ಅಟ್ಯಾಕ್ ಮಾಡಿ ಅವನ ಕರಿಯರ್ ನ ರಿಂಗ್ ಅಲ್ಲಿ ಎಂಡ್ ಮಾಡಿದ್ರು ಕೂಡ ನಿನ್ ಕೈಯಲ್ಲಿ ನನ್ನನ್ನು ಕೂಡ ತಡೆಯೋದಕ್ಕೆ ಆಗೋದಿಲ್ಲ. ಸೊ ನೀನು ಕೆವಿನ್ ಓವೆನ್ಸ್ ಅವ್ರನ್ನ ಯಾವ ರೀತಿ ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ವೋ ಅದೇ ರೀತಿ ನೀನು ನನ್ನನ್ನು ಕೂಡ ಸ್ಟಾಪ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನನಗೆ ಆ ಒಂದು ಮ್ಯಾಚ್ ಬೇಕು. ಸೊ ಪ್ಲೀಸ್ ನನಗೆ ಆ ಒಂದು ಮ್ಯಾಚ್ ನ ಕೊಡು ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಕೇಳ್ತಾರೆ. ಅಂಡ್ ಇಷ್ಟೆಲ್ಲ ಮಾತಾಡೋದ್ಮೇಲೆ ನಮ್ಮ ಆಡಮ್ ಪಿಯರ್ಸ್ ಅವರು ಕೂಡ ಓಕೆ, ಎಲಿಮಿನೇಷನ್ ಚೇಂಬರ್ ಅಲ್ಲಿ ಸ್ಯಾಮಿ ಝೈನ್ ಹಾಗೆ ಕೆವಿನ್ ಓವೆನ್ಸ್ ಅವರ ನಡುವೆ ಒಂದು ಅನ್ಸ್ಯಾಕ್ಷನ್ಡ್ ಮ್ಯಾಚ್ ನ ನಾನು ಕನ್ಫರ್ಮ್ ಮಾಡ್ತಾ ಇದ್ದೀನಿ ಅಂತ ನಮ್ಮ ಆಡಮ್ ಪಿಯರ್ಸ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ. ಲಿಟ್ರಲಿ ಈ ಒಂದು ಸೆಗ್ಮೆಂಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಬಟ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ಏನ್ ಗುರು ಇದು, ನಮ್ಮ ಆಡಮ್ ಪಿಯರ್ಸ್ ಅವರು ಸ್ಯಾಮಿ ಝೈನ್ ಅವ್ರನ್ನ ಕಾಪಾಡಬೇಕು ಅನ್ಕೊಂಡಿದ್ರು. ಹಂಗೆ ಕಾಪಾಡಲೇಬೇಕು ಅನ್ನೋದಿದ್ರೆ ಒಂದು ನಾರ್ಮಲ್ ಮ್ಯಾಚ್ ನ ಬುಕ್ ಮಾಡಬಹುದಾಗಿತ್ತು. ಬಟ್ ಈ ರೀತಿ ಅನ್ಸ್ಯಾಕ್ಷನ್ಡ್ ಮ್ಯಾಚ್ ನ ಯಾಕೆ ಬುಕ್ ಮಾಡಿದ್ರು ಅಂತ ನನಗಂತೂ ಅರ್ಥ ಆಗ್ಲಿಲ್ಲ. ಓವರ್ ಆಲ್ ಈ ಒಂದು ಸೆಗ್ಮೆಂಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇದಾದ್ಮೇಲೆ ನಿಮಗೆ ಎಜಿ ಸ್ಟೈಲ್ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು. ಅಂಡ್ ಎಜಿ ಸ್ಟೈಲ್ ಅವ್ರನ್ನ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡೋದನ್ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಕಾರ್ಲಿಟಾ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇರ್ತಾರೆ. ಅಂಡ್ ಅವರು ಕೂಡ ಇಂಟರ್ಫರೆನ್ಸ್ ನ ಮಾಡ್ತಾ ಇರ್ತಾರೆ. ಒಂದು ಟೈಮ್ ಅಲ್ಲಿ ಫಿನಾಮಿನಲ್ ಫೋರಮ್ ನ ಕನೆಕ್ಟ್ ಮಾಡೋದಕ್ಕೆ ಹೋದಾಗ ನಮ್ಮ ಕಾರ್ಲಿಟಾ ಅವರು ಎಜಿ ಸ್ಟೈಲ್ ಅವರ ಕಾಲ್ನು ಕೂಡ ಇಟ್ಕೊಂಡು ಎಳಿತಾರೆ. ಏನೇ ಆಗ್ಲಿ ಎಂಡಿಂಗ್ ಅಲ್ಲಿ ನಮ್ಮ ಎಜಿ ಸ್ಟೈಲ್ ಅವರು ಸ್ಟೈಲ್ ಕ್ರಾಶ್ ನ ಕನೆಕ್ಟ್ ಮಾಡಿ ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಪಿನ್
ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಗೆದ್ದಾದ್ಮೇಲೆ ಹಿಂದೆಯಿಂದ ನಮ್ಮ ಬ್ರಾನ್ ಬ್ರೇಕರ್ ಅವರು ಬಂದು ಏಜೆ ಸ್ಟೈಲ್ ಅವರಿಗೆ ಸ್ಪಿಯರ್ ಹಾಕೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಏಜೆ ಸ್ಟೈಲ್ ಅವರು ಸೈಡಿಗೆ ಹೊರಟೋಗ್ತಾರೆ ಅಂಡ್ ಆ ಒಂದು ಸ್ಪಿಯರ್ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರಿಗೆ ಬಿದ್ದ್ಬಿಡುತ್ತೆ. ಅಂಡ್ ಇದಾದ್ಮೇಲೆ ನಮ್ಮ ಏಜೆ ಸ್ಟೈಲ್ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ರಿಂಗ್ ಇಂದ ಆಚೆ ತೊಳ್ತಾರೆ. ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಇನ್ನೇನ್ ತಗೋಬೇಕು, ಬಟ್ ನಮ್ಮ ಬ್ರಾನ್ ಬ್ರೇಕರ್ ಅವರು ಆ ಒಂದು ಚಾಂಪಿಯನ್ಶಿಪ್ ನ ತಗೋಬಿಡ್ತಾರೆ ಅಂತಾನೆ ಹೇಳ್ಬಹುದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಪ್ರಾಬಬ್ಲಿ ಡಬ್ಲ್ಯೂ ಅವರು ಏಜೆ ಸ್ಟೈಲ್ ಅವ್ರನ್ನ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಪಿಕ್ಚರ್ ಅಲ್ಲಿ ಆಗ್ತಾ ಇದೆ ಅಂಡ್ ಇದರಿಂದ ನಮ್ಮ ಬ್ರಾನ್ ಬ್ರೇಕರ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ನಮ್ಮ ಏಜೆ ಸ್ಟೈಲ್ ಅವರು ಏನಾದ್ರು ಮತ್ತೊಮ್ಮೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆದ್ರೆ ನಿಜವಾಗ್ಲೂ ಆಸಮ್ ಆಗಿರುತ್ತೆ. ಇದಾದ್ಮೇಲೆ ನಮಗೆ ಡಕೋಟಾ ಕಾಯ್ ಹಾಗೆ ಐವಿ ನೈಲ್ ಅವರ ನಡುವೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ನಂಬರ್ 1 ಕಂಟೆಂಡರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕೂಡ ಡಿಸೆಂಟ್ ಆಗಿತ್ತು ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡಕೋಟಾ ಕಾಯ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮಗೆ ರಿಂಗ್ ಜನರಲ್ ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಈ ಬಾರಿ ನಮ್ಮ ಗಂತರ್ ಅವರು ಜೇ ಉಸೋ ಅವರ ರೀತಿ ಕ್ರೌಡ್ ಕಡೆಯಿಂದ ಎಂಟ್ರಿನ ಕೊಡ್ತಾರೆ ಅಂಡ್ ಅವರು ಮೈಕ್ ಅಲ್ಲಿ ಮಾತಾಡ್ಕೊ ಬರ್ತಾರೆ. ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಬೇಕು ಜೇ ಉಸೋ ಅವರು ಯಾಕೆ ಇಲ್ಲಿಂದ ಎಂಟ್ರಿ ಕೊಡ್ತಾರೆ, ಯಾಕೆ ಈಟ್ ಅಂತ ಇರ್ತಾರೆ ಅಂತ. ಸೊ ಅದು ಯಾವ ರೀತಿ ಇರುತ್ತೆ ಅಂತ ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಿಜವಾಗ್ಲೂ ಇಲ್ಲಿಗೆ ಬಂದು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಯಾಕಂದ್ರೆ ಈ ಜನಗಳ ಮಧ್ಯೆ ಜೇ ಉಸೋ ಅವರು ಯಾಕಾದ್ರೂ ಇರ್ತಾರೋ, ಅದ್ ಹೇಗಾದ್ರೂ ಇರ್ತಾರೋ, ಯಾಕಂದ್ರೆ ಈ ಜನಗಳು ನನ್ನ ಶೂನ ಲೇಸ್ ನ ಕಟ್ಟೋಕು ಕೂಡ ಲಾಯಕ್ಕಿಲ್ಲ. ಅಫ್ಕೋರ್ಸ್ ಈ ಜಾಗದಲ್ಲಿ ನಿಂತ್ಕೊಂಡು ಏನ್ ಹೇಳಿದ್ರು ಕೂಡ ನಿಮ್ಮ ತಲೆಗೆ ಹೋಗೋದಿಲ್ಲ. ಯಾಕಂದ್ರೆ ಈ ಜಾಗದಲ್ಲಿ ನಿಂತ್ಕೊಂಡು ನಾನು ಏನೇ ಮಾತಾಡಿದ್ರು ಕೂಡ ಶೇಕ್ಸ್ಪಿಯರ್ ಕತ್ತೆಗಳಿಗೆ ಪಾಠ ಮಾಡ್ತಾರಲ್ಲ ಆ ರೀತಿ ಇರುತ್ತೆ. ನೀವೆಲ್ಲರೂ ಕೂಡ ಕತ್ತೆಗಳು. ಏನೇ ಆಗ್ಲಿ ರಸಲ್ ಮೇನಿಯಾದಲ್ಲಿ ಕ್ರೌಡ್ ಮಧ್ಯೆ ನಮ್ಮ ಮ್ಯಾಚ್ ಆಗೋದಿಲ್ಲ, ಬದಲಿಗೆ ರಿಂಗ್ ಅಲ್ಲಿ ಮ್ಯಾಚ್ ಆಗುತ್ತೆ ಅಂಡ್ ರಿಂಗ್ ಅಲ್ಲಿ ನಾನು ಜನರಲ್ಲೂ ನಾನೇ ಗೆಲ್ಲೋದು. ಸೊ ನಾನೇ ಯಾಕೆ ನನ್ನ ಬಗ್ಗೆ ಮಾತಾಡ್ಕೊಳ್ಳಿ ಅಲ್ವಾ. ಈಗ ಸ್ವಲ್ಪ ಅಫಿಷಿಯಲ್ಸ್ ಗಳ ಬಳಿನೂ ಕೂಡ ಕೇಳೋಣ. ರಸಲ್ ಮೇನಿಯಾದಲ್ಲಿ ನನ್ನ ಹಾಗೆ ಜೇ ಉಸೋ ಅವರ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ ನಮ್ಮ ಗಂತರ್ ಅವರು ಹೋಗಿ ಕಮೆಂಟ್ರಿ ಟೇಬಲ್ ಮೇಲೆ ಎತ್ತಿ ನಮ್ಮ ಮೈಕಲ್ ಕೋಲ್ ಹಾಗೆ ಪ್ಯಾಟ್ ಮ್ಯಾಕಫಿ ಅವರನ್ನ ಕೇಳ್ತಾರೆ, ನಿಮಗೇನ್ ಅನ್ಸುತ್ತೆ ರಸಲ್ ಮೇನಿಯಾದಲ್ಲಿ ಯಾರು ಗೆಲ್ತಾರೆ ನನ್ನ ಹಾಗೆ ಜೇ ಉಸೋ ಅವರ ನಡುವೆ ಅಂತ. ಅಂಡ್ ಈ ಒಂದು ವಿಚಾರಕ್ಕೆ ನಮ್ಮ ಪ್ಯಾಟ್ ಮ್ಯಾಕಫಿ ಹಾಗೆ ಮೈಕಲ್ ಕೋಲ್ ಇಬ್ರು ಕೂಡ ಎದುರ್ಕೋತಾರೆ. ನಮ್ಮ ಗಂತರ್ ಅವರು ಪ್ಯಾಟ್ ಮ್ಯಾಕಫಿ ಅವರ ಮೇಲೆ ಮೈಕ್ ನ ಎಸಿತಾರೆ, ಆ ಮೈಕ್ ನ ತಗೊಂಡು ಮಾತಾಡು ಅಂತ. ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಕೂಡ ಮೈಕ್ ನ ತಗೊಂಡು ಮಾತಾಡ್ತಾರೆ. ಮೇ ಬಿ ಈಟ್ ರಸಲ್ ಮೇನಿಯಾ ಏನ್ ಬೇಕಾದ್ರೂ ಆಗ್ಬಹುದು. ಸೊ ನನಗನ್ಸುತ್ತೆ ಜೇ ಉಸೋ ನಿನ್ನ ಸೋಲಿಸ್ತಾನೆ ಅಂತ ನಮ್ಮ ಪ್ಯಾಟ್ ಮ್ಯಾಕಫಿ ಅವರು ಗಂತರ್ ಅವರ ಮುಂದೆ ಧೈರ್ಯನ ತಗೊಂಡು ಈ ರೀತಿ ಹೇಳ್ಬಿಡ್ತಾರೆ. ಅಂಡ್ ಇದನ್ನ ಕೇಳಿಸ್ಕೊಂಡು ನಮ್ಮ ಗಂತರ್ ಅವರಿಗೆ ಕೋಪ ಬರುತ್ತೆ. ಅವರು ತನ್ನ ಜಾಕೆಟ್ ನ ಬಿಚ್ಚುತ್ತಾ ಇರ್ತಾರೆ ಪ್ಯಾಟ್ ಮ್ಯಾಕಫಿ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಸಡನ್ ಆಗಿ ಇಲ್ಲಿಗೆ ನಮ್ಮ ಜೇ ಉಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜೇ ಉಸೋ ಅವ್ರನ್ನ ಸ್ಟೇಜ್ ಹತ್ರನೇ ರೆಫ್ರೀಸ್ ಗಳೆಲ್ಲರೂ ಕೂಡ ತಡಿತಾ ಇರ್ತಾರೆ. ಆದ್ರೂ ಕೂಡ ನಮ್ಮ ಜೇ ಉಸೋ ಅವರು ಓಡ್ ಬಂದು ಗಂತರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಇಲ್ಲಿ ಒಂದು ಬ್ರಾಲ್ ರೀತಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂಡ್ ಅಫಿಷಿಯಲ್ಸ್ ಗಳೆಲ್ಲ ಬಂದು ಇವರಿಬ್ರನ್ನು ಕೂಡ ದೂರ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಓವರ್ ಆಲ್ ಗಾಯ್ಸ್ ಈ ಒಂದು ಮ್ಯಾಚ್ ನ ಬಿಲ್ಡ್ ಮಾಡೋದಕ್ಕೆ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಪ್ಲಾನ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ನಮಗೆ ಪೆಂಟಾ ಹಾಗೆ ಪೀಟ್ ಡನ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಲುಡ್ವಿಗ್ ಕೈಸರ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಲುಡ್ವಿಗ್ ಕೈಸರ್ ಅವರು ಇಲ್ಲಿ ಪೀಟ್ ಡನ್ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಬಂದಿರ್ತಾರೆ. ಬಟ್ ನಮ್ಮ ಪೀಟ್ ಡನ್ ಅವರಿಗೆ ಲುಡ್ವಿಗ್ ಕೈಸರ್ ಅವರು ಬಂದಿರೋದು ಇಷ್ಟ ಆಗೋದಿಲ್ಲ. ಸೊ ನನ್ನ ಮ್ಯಾಚ್ ಗೆ ನೀನ್ ಯಾಕೆ ಬಂದಿ ಅಂತ ಕೇಳ್ತಾ ಇರ್ತಾರೆ. ಅಂಡ್ ಹಂಗೆ ಇವರ ನಡುವೆನೆ ಕೆಲವೊಂದಷ್ಟು ಕನ್ಫ್ಯೂಷನ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇದ್ರ ಮಧ್ಯೆ ನಮ್ಮ ಪ್ಯಾಂಟಾ ಅವರು ಪೀಟ್ ಡನ್ ಅವರಿಗೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಪಿನ್ ಮಾಡಿ ವಿಕ್ಟರಿನ ಗಳಿಸ್ಕೊತಾರೆ. ಗೆದ್ದಾದ್ಮೇಲೆ ನಮ್ಮ ಲುಡ್ವಿಗ್ ಕೈಸರ್ ಅವರು ಪೆಂಟಾ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ನಮ್ಮ ಪೀಟ್ ಡನ್ ಅವರು ಲುಡ್ವಿಗ್ ಕೈಸರ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಸೊ ಇವರ ನಡುವೆನೆ ಒಂದು ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಜೇ ಉಸೋ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೇತಿ ಕೆಲಿ ಅವರು ಜೇ ಉಸೋ ಬಳಿ ಕೇಳ್ತಾ ಇರ್ತಾರೆ. ಸೊ ಎಲ್ಲರೂ ಕೂಡ ಡೌಟ್ ಪಡ್ತಾ ಇದ್ದಾರೆ ನಿಮ್ಮ ಮೇಲೆ, ನೀವು ರಸಲ್ ಮೇನಿಯಾದಲ್ಲಿ ಗಂತರ್ ಅವ್ರನ್ನ ಸೋಲ್ಸೋದಕ್ಕೆ ಆಗೋದಿಲ್ಲ ಅಂತ. ಸೊ ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಂತ ಕೇಳಿದಾಗ ನಮ್ಮ ಜೇ ಉಸೋ ಅವರು ಹೇಳ್ತಾರೆ, ಅಫ್ಕೋರ್ಸ್ ಡೌಟ್ ಪಡೋರು ಡೌಟ್ ಪಡ್ತಾ ಇರಲಿ, ಯಾಕಂದ್ರೆ ನಾನು ರಾಯಲ್ ರಂಬಲ್ ನ ವಿನ್ ಆಗಿ ಈಗಾಗಲೇ ಎಲ್ಲರನ್ನು ಕೂಡ ಶಾಕ್ ಮಾಡಿದ್ದೀನಿ. ಅದೇ ರೀತಿ ರಸಲ್ ಮೇನಿಯಾದಲ್ಲಿ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ ಆಗಿ ಇನ್ನೂ ಎಲ್ಲರನ್ನು ಕೂಡ ಶಾಕ್ ಮಾಡ್ತೀನಿ ಅಂತ ನಮ್ಮ ಜೇ ಉಸೋ ಅವರು ಒಂದು ಅದ್ಭುತ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಮಗೆ ರಾಕ್ಸಿನಿ ಹಾಗೆ ರೊಕೇಲ್ ಅವರ ನಡುವೆ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಗೆ ಕ್ವಾಲಿಫೈಯಿಂಗ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರೊಕೇಲ್ ಅವರು ರಾಕ್ಸಿನಿ ಪ್ರೀಸ್ ಅವ್ರನ್ನ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಇನ್ನೇನು ಅವರೇ ಗೆಲ್ತಾರೆ ಅಂತ ಕೂತ್ಕೊಂಡಿರ್ತೀವಿ. ಸಡನ್ ಆಗಿ ನಮಗೆ ಬಿಯಾಂಕಾ ಬ್ಲೇರ್ ಹಾಗೆ ನಯೋಮಿ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರಿಬ್ರು ಬಂದ್ಬಿಟ್ಟು ಲಿವ್ ಮಾರ್ಗನ್ ಅವ್ರನ್ನ ಸುತ್ತಾಕೋಬಿಡ್ತಾರೆ. ಅಂಡ್ ಇದರಿಂದ ನಮ್ಮ ರೊಕೇಲ್ ಅವರು ಕೂಡ ಡಿಸ್ಟ್ರಾಕ್ಟ್ ಆಗ್ತಾರೆ. ಇದ್ರ ಮಧ್ಯೆ ನಮ್ಮ ರಾಕ್ಸಿನಿ ಅವರು ರೊಕೇಲ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೋತಾರೆ. ಅಂಡ್ ಒಂದು ಬ್ರಾಲ್ ಕೂಡ
ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಬ್ರಾಲ್ ಅಲ್ಲಿ ನಮ್ಮ ಬಿಯಾಂಕ ಬ್ಲೇರ್ ಹಾಗೆ ನಯೋಮಿ ಅವರು ರೊಕೈಲ್ ಹಾಗೆ ಲಿವ್ ಮಾರ್ಗನ್ ಅವ್ರನ್ನ ಹೊಡೆದಾಕ್ತಾರೆ. ಇದಾದ್ಮೇಲೆ ನಮಗೆ ನ್ಯೂ ಡೇ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನ್ಯೂ ಡೇ ಅವರು ಬಂದಾಗ ಕ್ರೌಡ್ ಪೂರ್ತಿ ಬೂ ಮಾಡ್ತಾ ಇರುತ್ತೆ. ನಮ್ಮ ನ್ಯೂ ಡೇ ಅವರು ಹೇಳ್ತಾ ಇರ್ತಾರೆ, ನಾವು ರೆಮಿಸ್ಟೇರಿಯೋ ಅವರ ಬಳಿ ಪ್ರಾರ್ಥನೆ ಮಾಡ್ಕೋತೀವಿ ಅವರು ಬೇಗ ರಿಕವರಿ ಆಗ್ಲಿ ಅಂತ. ನಿಜವಾಗ್ಲೂ ನಾವು ರೆಮಿಸ್ಟೇರಿಯೋ ಅವರ ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ವಿ ಅಂದ್ರೆ, ಅವನು ತನ್ನನ್ನು ತಾನು ಲಾಕರ್ ರೂಮ್ ಲೀಡರ್ ಆಗಿ ನಮ್ಮನ್ನ ಲಾಕರ್ ರೂಮ್ ಒಳಗಡೆ ಬಿಟ್ಕೊಳ್ಳಿಲ್ಲ. ಅಂಡ್ ಅದು ನಮಗೆ ಬೇಜಾರಾಯ್ತು. ಇವನ್ ರೆಮಿಸ್ಟೇರಿಯೋ ಲೆಜೆಂಡ್ರಿ ಆಗಿರಬಹುದು, ನಿಮ್ಮೆಲ್ಲರ ಪ್ರಿಯತಮ ಆಗಿರಬಹುದು, ಬಟ್ ನಾನು ಅದನ್ನೆಲ್ಲದನ್ನು ಕೂಡ ಡಿಸರ್ವ್ ಮಾಡ್ತೀನಿ. ಯಾಕಂದ್ರೆ ನಾನು ರೆಮಿಸ್ಟೇರಿಯೋ ಅವ್ರಿಗಿಂತ ಹಳಬ. ರೆಮಿಸ್ಟೇರಿಯೋ ಅವರು ಗೆದ್ದಿರ್ತಕ್ಕಂತಹ ಚಾಂಪಿಯನ್ಶಿಪ್ ಗಳಿಗಿಂತ ಜಾಸ್ತಿ ನಾನು ಚಾಂಪಿಯನ್ಶಿಪ್ ಗಳನ್ನ ಗೆದ್ದಿದ್ದೀನಿ. ಸೊ ರೆಮಿಸ್ಟೇರಿಯೋ ಅವರಿಗೆ ಸಿಗಬೇಕಾದಂತಹ ರೆಸ್ಪೆಕ್ಟ್ ನನಗೆ ಸಿಗಬೇಕಾಗಿತ್ತು, ಬಟ್ ಅದು ಆ ರೀತಿ ಆಗ್ಲಿಲ್ಲ. ನೀವು ಖುಷಿ ಪಡಿ, ನಾವು ಮಂಡೇ ನೈಟ್ ರೋ ಅಲ್ಲಿ ರೆಮಿಸ್ಟೇರಿಯೋ ಅವರ ಕರಿಯರ್ ನ ಎಂಡ್ ಮಾಡಲಿಲ್ಲ. ಅವನ್ನ ನಿಜವಾಗ್ಲೂ ನಾವು ಎಂಡ್ ಮಾಡಬೇಕು ಅಂತ ಬಂದ್ವಿ, ಬಟ್ ಆದ್ರೂ ಕೂಡ ಸುಮ್ಮನೆ ಬಿಟ್ವಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ LW ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರ ನಡುವೆ ಒಂದು ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ LW ಅವರು ಸೇರ್ಕೊಂಡು ನ್ಯೂ ಡೇ ಅವ್ರನ್ನ ಹೊಡೆದು ಹೊರಗಡೆ ಹಾಕ್ತಾರೆ. ಇದಾದ್ಮೇಲೆ ನಮಗೆ ಶೋನ ಮೇನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಸೆತ್ ಫ್ರೀಕಿನ್ ರಾಲೆನ್ಸ್ ಹಾಗೆ ಫಿನ್ ಬ್ಯಾಲರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್, ಮೆನ್ಸ್ ಎಲಿಮಿನೇಷನ್ ಚೇಂಬರ್ ನ ಕ್ವಾಲಿಫೈಯಿಂಗ್ ಗೆ. ಈ ಒಂದು ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ ನಮ್ಮ ಫಿನ್ ಬ್ಯಾಲರ್ ಅವರು ಸೆತ್ ರಾಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಫೈನಲಿ ಈ ಒಂದು ಮ್ಯಾಚ್ ಪ್ರಾರಂಭ ಆಗುತ್ತೆ. ಮ್ಯಾಚ್ ಪ್ರಾರಂಭ ಆದ ಕೂಡಲೇ ನಮ್ಮ ಸೆತ್ ರಾಲೆನ್ಸ್ ಅವರು ಫಿನ್ ಬ್ಯಾಲರ್ ಅವರಿಗೆ ಒಂದು ಪೆಡಿಗ್ರಿ ಹಾಕೋದಕ್ಕೆ ಹೋಗ್ತಾರೆ. ಬದಲಿಗೆ ನಮ್ಮ ಫಿನ್ ಬ್ಯಾಲರ್ ಅವರೇ ಸೆತ್ ರಾಲೆನ್ಸ್ ಅವರಿಗೆ ಅದರಿಂದ ತಪ್ಪಿಸ್ಕೊಂಡು ಪೆಡಿಗ್ರಿನ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಸೊ ಸ್ಟಾರ್ಟಿಂಗ್ ಅಲ್ಲೇ ಸಿಕ್ಕಾಪಟ್ಟೆ ಫಾಸ್ಟ್ ಸ್ಪೀಡ್ ಅಲ್ಲಿ ಈ ಒಂದು ಮ್ಯಾಚ್ ಟೇಕ್ ಆಫ್ ಆಗುತ್ತೆ. ಅಂಡ್ ಅದ್ಭುತವಾದ ಮ್ಯಾಚ್ ಅಂತಾನೆ ಹೇಳ್ಬಹುದು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇವರಿಬ್ಬರ ಪರ್ಫಾರ್ಮೆನ್ಸ್ ನ ನೋಡಿ. ಈ ಒಂದು ಮ್ಯಾಚ್ ನಡಿಬೇಕಾದ್ರೆ ನನಗೆ ಒಂದ್ 2 ಸತಿ ಅನಿಸ್ತು ನಮ್ಮ ಫಿನ್ ಬ್ಯಾಲರ್ ಅವರು ಗೆಲ್ಬಹುದು ಗುರು ಅಂತ. ಯಾಕಂದ್ರೆ ಅಷ್ಟು ಕ್ಲೋಸ್ ಗೆ ನಮ್ಮ ಫಿನ್ ಬ್ಯಾಲರ್ ಅವರು ಬಂದಿರ್ತಾರೆ ರೋಲ್ ಅಪ್ ಮುಖಾಂತರ, ಬಟ್ ನಮ್ಮ ಸೆತ್ ರಾಲೆನ್ಸ್ ಅವರು ಕಿಕ್ಔಟ್ ಮಾಡ್ತಾ ಇರ್ತಾರೆ. ಈ ಒಂದು ಮ್ಯಾಚ್ ಅಲ್ಲಿ ಒಂದ್ ಟೈಮ್ ಅಲ್ಲಿ ನಮ್ಮ ಸೆತ್ ರಾಲೆನ್ಸ್ ಅವರು ಫಿನ್ ಬ್ಯಾಲರ್ ಅವರಿಗೆ ಒಂದು ಪೆಡಿಗ್ರಿನ ಕನೆಕ್ಟ್ ಮಾಡ್ತಾರೆ, ರೆಫ್ರಿ ಪಿನ್ ಕೂಡ ಮಾಡ್ತಾರೆ. ಬಟ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ಕಿಕ್ಔಟ್ ಮಾಡ್ಬಿಡ್ತಾರೆ. ಐ ಥಿಂಕ್ ಅದು 3 ಕೌಂಟ್ ಆಯ್ತು ಅಂತಾನೆ ನನಗೂ ಕೂಡ ಅನ್ನಿಸ್ತು. ಅಂಡ್ ಇಡೀ ಕ್ರೌಡ್ ರೆಫ್ರಿ ಚೀಟ್ ಮಾಡ್ದ ಅಂತ ಚಾಂಟ್ ಗಳನ್ನ ಕೂಡ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಇಂದು ರೆಫ್ರಿ ಹಾಗೆ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರ ನಡುವೆ ಕೆಲವೊಂದಷ್ಟು ವಿಚಾರಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೆತ್ ರಾಲೆನ್ಸ್ ಅವರು ರೆಫ್ರಿಗೆ ಟ್ರಿಪಲ್ ಎಚ್ ಅವರ ಸ್ಟೈಲ್ ಕೂಡ ಹೊಡಿತಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಫಿನ್ ಬ್ಯಾಲರ್ ಅವರು ಕೂಡಿ ಗ್ರಾಸ್ ಕೂಡ ಕನೆಕ್ಟ್ ಮಾಡ್ತಾರೆ. ಅಲ್ಲಿ ನಾನು ಈ ಒಂದು ಮ್ಯಾಚ್ ಮುಗ್ದೋಯ್ತು ಅಂತ ಇನ್ನೊಂದ್ಸತಿ ಅನ್ಕೊಂಡೆ, ಬಟ್ ನಮ್ಮ ಸೆತ್ ರಾಲೆನ್ಸ್ ಅವರು ಕಿಕ್ಔಟ್ ಮಾಡಿ ಹಂಗೆ ನಮ್ಮ ಫಿನ್ ಬ್ಯಾಲರ್ ಅವ್ರನ್ನ ರೋಲ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಸಿಕ್ಕಾಪಟ್ಟೆ ಕ್ಲೋಸ್ ಪಿನ್ ಫಾಲ್ಸ್ ಗಳು ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಎಂಡಿಂಗ್ ಮೂಮೆಂಟ್ ಅಲ್ಲಿ ಆಫ್ ಕೋರ್ಸ್ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡಿ ಫಿನ್ ಬ್ಯಾಲರ್ ಅವ್ರನ್ನ ಪಿನ್ ಮಾಡಿ ಫೈನಲಿ ಎಲಿಮಿನೇಷನ್ ಚೇಂಬರ್ಗೆ ಫೈನಲ್ ಆಗಿ ಕ್ವಾಲಿಫೈ ಆಗಿದ್ದಾರೆ. ಅಂಡ್ ಹಿಂಗೆ ಇವತ್ತಿನ ಮಂಡೇ ನೈಟ್ ರಾ ಕೂಡ ಎಂಡ್ ಆಗುತ್ತೆ. ಓವರ್ ಆಲ್ ಇವತ್ತಿನ ಮಂಡೇ ನೈಟ್ ರಾ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಂಡಿಂಗ್ ಮ್ಯಾಚ್ ಅಂತೂ ಇವತ್ತಿನ ಮಂಡೇ ನೈಟ್ ರಾ ನಾನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಯ್ತು. ನಿಮ್ಗೆ ಅನ್ನಿಸ್ತು ಇವತ್ತಿನ ಮಂಡೇ ನೈಟ್ ರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲೇ.